ಏನಾಗ್ತಿದೆ? ಗುರುಜಿ ನಂಗೆ ಭಯ ಆತಂಕ, ಸದ್ಯ ಸತ್ತು ಹೋಗ್ಬಿಡ್ತೀನೇನೋ ಅನ್ನೋಂತ ಫೀಲ್ ಆಗುತ್ತೆ ಗುರುಜಿ ನಂಗೆ. ಹೊಟ್ಟೆ ಸಮಾಧಾನೇ ಆಗಲ್ಲ. ಭಯ, ಆತಂಕ, ಭೀತಿ. ಕೈಕಾಲ ಎಲ್ಲ ಸೇಟ್ ಆಗ್ತವೆ. ತಲೆಯಲ್ಲಿ ಕೆಟ್ಟ ವಿಚಾರ ಮೆದುಳು ವಿಚಾರ ಮಾಡಿಸ್ತೈತೆ ಗುರುಜಿ. ಹೊಟ್ಟೆ ಸಮಾಧಾನ ಇರಲ್ಲ. ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ. ಗುರುಜಿ ಎಷ್ಟು ವರ್ಷದಿಂದ ತೊಂದರೆ ಇದೆ? ಈಗ ಒಂದ್ 3-4 ವರ್ಷದಿಂದ ಒಂದ್ಸತಿ ಇದ್ರೆ ಅದ ಹಂಗೇನ್ ಅನಿಸ್ಲಿಲ್ಲ. ಈಗ ಮತ್ ಸಡನ್ಲಿ ಆಗಿದೆ ಗುರುಜಿ. ಈಗ ಮಕ್ಕಳೇನಾದ್ರೂ ಹೊಸದಾಗಿ ಏನಾದ್ರೂ ಮಕ್ಕಳ ಆಯ್ತಾ ನಿಮಗೆ? ಈಗ 2 ಮಕ್ಕಳಿದಾವೆ ಗುರುಜಿ. ಈಗ ನನ್ಗೆ ಈಗ ಹೊಸದಾಗಿ ಒಂದ್ ಮಗು ಆಗಿದೆ. ಈಗ 2.5 ವರ್ಷದ ಇದ್ದಾನೆ. ಈಗ 2 ವರ್ಷ ಆಗಿದೆ ಮಗುಗೆ. 2 ವರ್ಷ ಮಗು ಹುಟ್ಟಿದ ಮೇಲೆ ತೊಂದರೆ ಬಂತ? ಮಗು ಹುಟ್ಟುವುದಕ್ಕೆ ಮೊದಲು ತೊಂದರೆ ಬಂತ? ಈಗ ಮಗು ಆದ 2.5 ವರ್ಷ ಆಯ್ತು ಗುರುಜಿ. ಈಗ ನನ್ಗೆ ಈಗ ಸಡನ್ಲಿ ಆಗಿ ಒಂದ್ 2 ತಿಂಗಳಾಯ್ತು. ಈಗ ಬಹಳ ಪ್ರಾಬ್ಲಮ್ ಆಗೈತಿ ಗುರುಜಿ. ಈಗ ಇಲ್ಲ, ಮಗು ಹುಟ್ಟಿದ ಮೇಲೆ ತೊಂದರೆ ಶುರು ಆಯ್ತಾ? ಮಗು ಹುಟ್ಟೋದಕ್ಕೆ ಮೊದಲಿಂದ ಇದೆಯಾ? ಮೊದಲೊಂದ್ಸತಿ ಆಗಿತ್ತು ಗುರುಜಿ. ಅದು ಕಡಿಮೆ ಆಗಿತ್ತು. ಈಗ ಮತ್ತೆ ಡೆಲಿವರಿ ಆದ ಒಂದ್ 2 ವರ್ಷ 2.5 ವರ್ಷಕ್ಕೆ ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ಈಗ ಈ ಮಾನಸಿಕ ಒತ್ತಡ ಸಾಧಾರಣ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಆದ ಮೇಲೆ ತೊಂದರೆ ಬರುತ್ತೆ. ಎಲ್ರಿಗೂ ಬರೋದಿಲ್ಲ, ಕೆಲವರಿಗೆ ಬರುತ್ತೆ. ಗುರುಜಿ ನಿದ್ರೆ ಬರುತ್ತಾ? ನಿದ್ದೆ ಅದು ತ್ರಾಸ ಆದ್ಮೇಲೆ ನಿದ್ದೆ ಬಂದಂಗ ಆಗ್ಬಿಡ್ತೈತ್ರಿ. ಸುಸ್ತ ಆಗ್ಬಿಡ್ತೈತಿ ಮನುಷ್ಯರೇ. ನಿದ್ದೆ ಬರತ್ರಿ. ಯಾವಾಗ್ಲೂ ಮಲಗಿರ್ತೀರಾ? ಯಾವಾಗ್ಲಾದ್ರೂ ಮಲಗುತ್ತೀರಾ ಅಥವಾ ನಿದ್ರೆನೇ ಬರೋದಿಲ್ವಾ? ನೈಟ್ ಎಲ್ಲ ನಿದ್ದೆ ಬರಲ್ಲ ಗುರುಜಿ. ತಲೆಯಲ್ಲಿ ನಕಾರಾತ್ಮಕ ಯೋಚನೆ, ಹಂಗೆ ಏನಾದ್ರೂ ಒಂದ್ ಯೋಚನೆ ಬರ್ತಾ ಇರುತ್ತೆ. ಹೊಟ್ಟೆ ನೆಮ್ಮದಿ ಅನ್ನೋದೇ ಇರಲ್ಲ. ಮಾಡಿದ ಕೆಲಸವನ್ನೇ ಮಾಡ್ತಾ ಇರ್ತೀರಾ? ಗುರುಜಿ ನಿಜ ನಿಜ. ಏನಾದ್ರೂ ಒಂದು ಕೆಲಸ ಹಿಡ್ಕೊಂಡ್ರೆ ತೃಪ್ತಿ ಇಲ್ಲ, ತಿರುಗಿ 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 ಮಾಡ್ತೀರಾ. ಹೌದು ಗುರು ನಿಜ. ಏನ್ ಕೆಲಸ ಆತರ ಮಾಡ್ತೀರಾ? ಪಾತ್ರೆ ತೊಳೆಯೋದು? ಪಾತ್ರೆ ತೊಳೆಯೋದು ಗುರುಜಿ. ಈಗ ಒಂದ್ ಪಾತ್ರೆನ ತೊಳೆದಿರ್ತೀನಿ, ನೀರಲ್ಲಿ ಹಾಕಿ ಎಲ್ಲ ತೊಳೆದಿರ್ತೀನಿ, ಮತ್ತೆ ಮುಟ್ಟಿ ಮುಟ್ಟಿ ತೊಳೆಯೋದು ಒಂದ್ ಹವ್ಯಾಸ ಆಯ್ತು. ಸ್ನಾನ ಮಾಡಕ್ ಹೋದ್ರೆ ಬೇಗ ಸ್ನಾನ ಮಾಡ್ಕೊಂಡ್ ಬರ್ತೀರಾ ಅಥವಾ ಲೇಟ್ ಮಾಡ್ತೀರಾ? ಸ್ವಲ್ಪ ಲೇಟ್ ಆಗುತ್ತೆ ಗುರುಜಿ. ಅಲ್ಲ, ಎಷ್ಟು ನೀರು ಹಾಕೊಂಡ್ರು ತೃಪ್ತಿ ಆಗಲ್ವಾ? ಅಥವಾ ಸೋಪ್ ಹಾಕೊಂಡೇ ಇರ್ತೀರಾ ಯಾವಾಗ್ಲೂ? ಅಥವಾ ಒಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡ್ದೇನೆ ಸುಮ್ಮನೆ ಕೂತಿರ್ತೀರಾ? ಗುರುಜಿ ಹಂಗೆ ಆಗಿರ್ತೇನೆ. ಒಟ್ಟೆ ತಲೆಯಲ್ಲಿ ವಿಚಾರ, ಆಲೋಚನೆ, ಆತಂಕ, ಭಯ ಸ್ಟಾರ್ಟ್ ಆಗ್ತಂದ್ರೆ ನಂಗೆ ಏನು ಮಾಡಕ್ ಮುಂದಕ್ಕೆ ಮಾಡ್ಬೇಕಂತ ಈಗ ಫ್ಯಾನ್ ಆಫ್ ಮಾಡ್ಬಿಡಿ, ಫ್ಯಾನ್ ಆಫ್ ಮಾಡ್ಬಿಡಿ. ನಮ್ಮ ದೇಹದಲ್ಲಿ ಬೇಕಷ್ಟು ಗ್ರಂಥಿಗಳಿದೆ. ಬೆಳಕು ಕಡೆ ಮುಖ ಮಾಡಿ ಕೂತ್ಕೊಳ್ಳಿ, ಬೆಳಕು ಕಾಣಂಗೆ ಕೂತ್ಕೊಳ್ಳಿ. ನಿಮ್ ಮುಖಕ್ಕೆ ಬೆಳಕು ಬೀಳಬೇಕು, ಬೆಳಕಿಗೆ ಆಪೋಸಿಟ್ ಕೊಡಬೇಡಿ. ಕರೆಕ್ಟ್. ನಮ್ಮ ದೇಹದಲ್ಲಿ 108 ಗ್ರಂಥಿಗಳಿದೆ. ಗ್ರಂಥಿ ಅಂದ್ರೆ ಗೊತ್ತಾ? ಏನ್ ಓದಿದ್ದೀರಾ ನೀವು? ಹಾಗಾದ್ರೆ ಗ್ರಂಥಿಗಳು ಅಂದ್ರೆ ಗೊತ್ತಿರುತ್ತೆ. ಗ್ರಂಥಿಗಳು ಅಂತ ಅನ್ನೋದು ಜ್ಯೂಸ್ಗಳನ್ನ, ಹಾರ್ಮೋನ್ಗಳನ್ನ, ಕೆಮಿಕಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಲೋ, ಈ ಗ್ರಂಥಿಗಳು ಹಾರ್ಮೋನ್ಗಳನ್ನ, ಜ್ಯೂಸ್ಗಳನ್ನ, ಕೆಮಿಕಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ರಂಥಿಗಳು ಇಲ್ಲದೆ ಹೋದಾಗ ದೇಹದಲ್ಲಿರುವ ಅಂಗಗಳು ಏರುಪೇರಾಗತ್ತೆ. ನಿಮಗೆ ಅದೇ ತೊಂದರೆ ಆಗಿರೋದು.
ಮೆದುಳಲ್ಲಿ 3 ಗ್ರಂಥಿಗಳಿದೆ: ಹಿಪೋಥಾಲಮಸ್, ಪೀನಿಯಲ್, ಪಿಟ್ಯೂಟರಿ. 3 ಗ್ರಂಥಿಗಳು ಸೆರೋಟೋನಿನ್, ಮೆಲಟೋನಿನ್, ಡೋಪಮೈನ್ ಹಾಗೆ ಅನ್ನೋ ಜ್ಯೂಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ 3 ಗ್ರಂಥಿಗಳು ಮೆದುಳನ್ನ ಮತ್ತೆ ಮನಸ್ಸನ್ನ ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರುವ ಹಾರ್ಮೋನ್ಗಳನ್ನ, ಕೆಮಿಕಲ್ಗಳನ್ನ, ಜ್ಯೂಸ್ಗಳನ್ನ ಸರಿ ಪ್ರಮಾಣದಲ್ಲಿ ಆರೋಗ್ಯವಾಗಿರುವವರಿಗೆ ಪ್ರೊಡ್ಯೂಸ್ ಮಾಡುತ್ತೆ. ಮಾನಸಿಕ ಒತ್ತಡ ಬಂದಾಗ ಈ ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡಿ ರಕ್ತದಲ್ಲಿ ತಪ್ಪಾಗಿ ಜ್ಯೂಸ್ಗಳನ್ನ ಹಾಕಿದಾಗ ಮನಸ್ಸು ತಪ್ಪಾಗಿ ಕೆಲಸ ಮಾಡುತ್ತೆ. ನಕಾರಾತ್ಮಕ ಆಲೋಚನೆಗಳು, ಭಯ, ಭೀತಿ, ಆತಂಕ, ಕೋಪ, ಉದ್ವೇಗ. ಹಾಗಾದ್ರೆ ನಿಮ್ಮ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ.